ವಾಯ್ಸ್ ಕೇಳ್ತಾ ಇದೆಯಾ? ನವಾಜ್, ಅಭಿಷೇಕ್, you start section. Differentiation. D by dx of x power n is equal to n x power n minus 1. This is the first general formula for differentiation. D by dx of x power n is equal to n into x power n minus 1. This is the basic general formula for differentiation. ಬರ್ದಾಯ್ತಾ? ಈಗೊಂದು 5-6 ಎಕ್ಸಾಂಪಲ್ಸ್ ಗಳನ್ನ ಮಾಡಿಸ್ತೀನಿ, ಅದನ್ನ ಹೆಂಗ್ ಅಪ್ಲೈ ಮಾಡೋದು ಅಂತ ಅಂದ್ಬಿಟ್ಟು. ವೆರಿ ಈಸಿ, ಡೋಂಟ್ ವೆರಿ. ಈಗ ಡಿಫ್ರೆನ್ಸಿಯೇಷನ್ ಆಫ್ ಲೆಟ್ ಅಸ್ ಸೇ x ಪವರ್ 2 ಇದೆ ಅಂತ ಇಟ್ಕೊಳ್ಳೋಣ. x ಪವರ್ 2 ಇದೆ ಅಂತ ಇಟ್ಕೊಳ್ಳೋಣ. ಸೊ n ಪ್ಲೇಸ್ ಅಲ್ಲಿ ಏನಿದೆ? 2 ಇದೆ. n ಪ್ಲೇಸ್ ಅಲ್ಲಿ ಏನಿದೆ? 2 ಇದೆ. ಸೊ ಹಾಗಾದ್ರೆ ಫಾರ್ಮುಲಾ ಪ್ರಕಾರ n ಪ್ಲೇಸ್ ಅಲ್ಲಿ ಏನ್ ಬರೀಬೇಕು? 2 ಬರೀಬೇಕು. x power 2 minus 1 nothing but what? 2x. ಪವರ್ 2 ಅಲ್ಲಿ 1 ಆದ್ರೆ 1 ಅಲ್ಲ, ಬರದ್ರೆ ಬರೀಬಹುದು, ಬಿಟ್ರೆ ಬರೀಬಹುದು. The next d by dx of x power 7 ಇದೆ ಅಂತ ಇಟ್ಕೊಳ್ಳೋಣ. ಕರೆಕ್ಟ್, ನೀವ್ ಹೇಳಿ ನೋಡೋಣ. 7 x power 6. correct. 7 x power 6. then ಅರ್ಥ ಆಯ್ತಾ? then d by dx of 4x power 5 ಇದೆ ಅಂತಂದ್ರೆ 4x power 5 ಇದೆ ಅಂತಂದ್ರೆ 20 ಆಗುತ್ತೆ. ಬಿಕಾಸ್ ಗೈಸ್ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೆ ಏನಿರುತ್ತೆ? 1 ಇರುತ್ತೆ. ಸೊ 2 1s are 2 ಬರೆದು ಬಿಡ್ರಿ. ಅದೇ ತರ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿದೆ? 4 ಇದೆ. ಎಕ್ಸ್ ಕೋಎಫಿಷಿಯಂಟ್ ಏನಿದೆ? 4 ಇದೆ. ಸೊ ಪವರ್ ನ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿದ್ರೆ 5 4s ಎಷ್ಟು? 20 x ಪವರ್ 4. ಬಿಕಾಸ್ ಪವರ್ ಅಲ್ಲಿ ಒಂದು ಲೆಸ್ ಆಗೋದೇ ಡಿಫ್ರೆನ್ಸಿಯೇಷನ್, ಪವರ್ ಅಲ್ಲಿ ಒಂದು ಪ್ಲಸ್ ಆಗೋದೇ ಇಂಟಿಗ್ರೇಷನ್. ಅರ್ಥ ಆಗ್ತಿದ್ಯಾ? ಇಂಟಿಗ್ರೇಷನ್ ಇನ ಉಲ್ಟಾನೆ ಡಿಫ್ರೆನ್ಸಿಯೇಷನ್, ಡಿಫ್ರೆನ್ಸಿಯೇಷನ್ ಇನ ಉಲ್ಟಾನೆ ಇಂಟಿಗ್ರೇಷನ್. ಸೊ ಪವರ್ ಅಲ್ಲಿ ಒಂದು ಲೆಸ್ ಆದ್ರೆ ಡಿಫ್ರೆನ್ಸಿಯೇಷನ್, ಪವರ್ ಗೆ ಒಂದು ಪ್ಲಸ್ ಆದ್ರೆ ಇಂಟಿಗ್ರೇಷನ್. ಸೊ ಇಲ್ಲೇನಾಯ್ತು? 4 20 x ಪವರ್ 4. ಎಕ್ಸಾಂಪಲ್ ಅರ್ಥ ಆಗ್ತಿದ್ಯಾ? ಇದನ್ನ ಅಪ್ಲೈ ಮಾಡೋದೇ ಡಿಫ್ರೆನ್ಸಿಯೇಷನ್, ತುಂಬಾ ಕಷ್ಟ ಇಲ್ಲ, ಅಪ್ಲೈ ಮಾಡಕ್ ಬಂದ್ರೆ ಸಾಕು. ಓಕೆ, ದೆನ್ ಡಿಫ್ರೆನ್ಸಿಯೇಷನ್ ಆಫ್ minus 4x power 9. ಇವಾಗ ಏನಾಗುತ್ತೆ? ಕರೆಕ್ಟ್. 9 4s ಎಷ್ಟು? 36. ಬಟ್ ಇಲ್ಲಿ ಮೈನಸ್ ಸಿಂಬಲ್ ಇದೆ. ಸೊ ಮೈನಸ್ 36x ಪವರ್ 8. ಅರ್ಥ ಆಯ್ತಾ? ದೆನ್ ಈಗ ಬರೀ ಮ್ಯಾಮ್ ಯಾವಾಗ್ಲೂ ಬರೀ ಎಕ್ಸ್ ಏನೇ ಬರ್ತಾ ಇರುತ್ತಾ ಅಂತ ನಿಮ್ಗೆ ಡೌಟ್ ಇರ್ಬೋದು. ನೋ, ಆ ತರ ಏನಿಲ್ಲ. ನೋಡಿ, ಡಿ ಬೈ ಡಿ ವೈ ಆಫ್ 5y ಪವರ್ 2 ಏನಾಗುತ್ತೆ? 10y ಅಷ್ಟೇನೆ. ಸೊ ನೀವು ಯಾವ ವೇರಿಯೇಬಲ್ ಗೆ ನೀವು ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರೋ ಆ ವೇರಿಯೇಬಲ್ ಇಲ್ಲಿದ್ರೆ ಮಾತ್ರ ಯು ವಿಲ್ ಡೂ ದ ಡಿಫ್ರೆನ್ಸಿಯೇಷನ್. ಓಕೆ, ಬಟ್ ಆ ವೇರಿಯೇಬಲ್ ಇಲ್ಲ. ಲೆಟ್ ಅಸ್ ಸೇ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು y ಮಾಡಿ ಅಂತ ಹೇಳಿದ್ದಾರೆ, ಇಲ್ಲಿ ಲೆಟ್ ಅಸ್ ಸೇ ಬರೀ 5 ಇದೆ. ಯಾವುದೇ ತರ y ಇಲ್ಲ ಅಂತಂದ್ರೆ ಅದನ್ನ ನೀವೇನಂತ ಟ್ರೀಟ್ ಮಾಡ್ಬೇಕು? ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ನಂಬರ್ ಈಸ್ ವಾಟ್? 0. ಇಟ್ ನಾಟ್ ಓನ್ಲಿ ಎ ನಂಬರ್, ಇಟ್ ಕ್ಯಾನ್ ಬಿ ಎ ವ್ಯಾಲ್ಯೂ, ಎನಿ ವ್ಯಾಲ್ಯೂ. ಓಕೆ, ಸೊ ಒಟ್ನಲ್ಲೇನು ಈ ವೇರಿಯೇಬಲ್ ಗೆ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಅದೇ ವೇರಿಯೇಬಲ್ ಇದ್ರೆ ಮಾತ್ರ ಡಿಫ್ರೆನ್ಸಿಯೇಷನ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ನೌ ನೆಕ್ಸ್ಟ್ ಕ್ವಶನ್, ಡಿ ಬೈ dz of minus 4 z power minus 5 ಇವಾಗ ಏನಾಗುತ್ತೆ? 20 minus 20 ನ plus 20 ನ plus 20 because minus into minus ಏನು? plus 20 z power minus 6. guys see ಇಲ್ಲೆಲ್ಲ ನಾನು ಪಾಸಿಟಿವ್ ಪವರ್ಸ್ ಗಳನ್ನೇ ಕೊಡ್ತಾ ಬಂದೆ, ರೈಟ್? ಪಾಸಿಟಿವ್ ಪವರ್ ಗಳನ್ನ ಕೊಡ್ತಾ ಬಂದಾಗ ಪವರ್ ಅಲ್ಲಿ ಒಂದು ಲೆಸ್ ಆಗುತ್ತೆ.
ಲೆಸ್ ಆದಾಗ ಒಂದ್ ನಂಬರ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, ಅದೇ ಇಲ್ಲಿ ನಾನು ಆಲ್ರೆಡಿ ನೆಗೆಟಿವ್ ನಲ್ಲೇ ಕೊಟ್ಬಿಟ್ಟಿದ್ದೀನಿ ಪವರ್. -5 ಅಲ್ಲಿ -1 ಹೋದ್ರೆ ಎಷ್ಟು? -6 ತಾನೆ, ರೈಟ್? ಸೊ ಹಾಗಾಗಿ 20 z ಪವರ್ -6, ಆರ್ ಯು ಕ್ಯಾನ್ ರೈಟ್ 20 ಡಿವೈಡೆಡ್ ಬೈ z ಪವರ್ 6. ಬಿಕಾಸ್ -6 ನ ಡಿನಾಮಿನೇಟರ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? +6 ಆಗುತ್ತೆ, ರೈಟ್? ಬರ್ಕೊಳ್ಳಿ. ಆನ್ಲೈನ್ ಅವರಿಗೆ ಅರ್ಥ ಆಯ್ತಾ? ಯು ಸ್ಟಾರ್ಟ್ ಸೆಕ್ಷನ್ ಎವ್ರಿವನ್. ಆನ್ಲೈನ್ ಅವ್ರಿಗೆ ಅಮೂಲ್ಯ, ನವಾಜ್, ಅಭಿಷೇಕ್ 1+. ನೀವು ಆನ್ಲೈನ್ ಸೆಷನ್ ಅಟೆಂಡ್ ಮಾಡುವಾಗ ನಿಮ್ ಹೆಸರು ಹಾಕಿ. ಬರ್ಕೊಂಡ್ರ ಎಲ್ಲರೂ? ನೀಟಾಗಿ ಬರ್ಕೊಳ್ಳಿ. ಇದೆಲ್ಲ ಒನ್ ಟೈಮ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಪದೇ ಪದೇ ಇದಕ್ಕೆ ಟೈಮ್ ಕೊಡೋ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಎರೇಸ್ ಮಾಡ್ಬೋದಾ? ಬರ್ಕೊಂಡ್ರ? ನಿಮ್ದೆ ಆಕ್ಚುಲಿ ಇವಾಗ ಸಬ್ಜೆಕ್ಟ್ ಲಕ್ಕಿ ಬ್ಯಾಚ್ ಮುಗಿದ 20 ಸೀರೀಸ್. ನೆಕ್ಸ್ಟ್ ಬಂದಿರೋ ಸೀರೀಸ್ ಅಲ್ಲಿ ತುಂಬಾ ಆಡ್ ಆನ್ ಆಗಿದೆ. 15 ಸ್ಕೀಮ್ ವರ್ಗ್ ಇತ್ತಲ್ಲ, ಅದಕ್ಕಿಂತನೂ ಇನ್ನೊಂದ್ಸ ಜಾಸ್ತಿ ಆಡ್ ಆಗ್ಬಿಟ್ಟಿದೆ ಅವರಿಗೆ. ನಿಮ್ದು ಹೆಂಗೋ 5 ಚಾಪ್ಟರ್ ಮುಂದೋಗ್ತಾ ಇದೆ. ನೆಕ್ಸ್ಟ್ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಫಾರ್ಮುಲಾ, differentiation of any constant number will be what? 0. Example, differentiation of 2 is what? 0. Differentiation of a is what? 0. Any value. Okay, ಏನು ಕಾನ್ಸ್ಟೆಂಟ್ ಅಂತ ಟ್ರೀಟ್ ಆಯ್ತು ಅಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? 0. ಇಟ್ ಕ್ಯಾನ್ ಬಿ ಎ ಮಿಲಿಯನ್, ಬಿಲಿಯನ್, ಲ್ಯಾಕ್, ಎಷ್ಟಾದ್ರೂ ಆಗಿರ್ಬೋದು. ಡಿಫ್ರೆನ್ಸಿಯೇಷನ್ ಒಟ್ಟಿನಲ್ಲಿ 0. ಬರ್ದಾಯ್ತಾ ಇದು? ಡನ್ ಎವ್ರಿವನ್? ದ ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗಿರುತ್ತೆ? 1. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೇನು? 1. ಡಿಫ್ರೆನ್ಸಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಅಂತಂದ್ರೇನು? 1. ಡಿಫ್ರೆನ್ಸಿಯೇಷನ್ ಆಫ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಅಂತಂದ್ರೇನು? 1. ಓಕೆ, ನೌ ಡಿಫ್ರೆನ್ಸಿಯೇಷನ್ ಆಫ್ 2x ಅಂದ್ರೆ ಏನಾಗುತ್ತೆ? ಕರೆಕ್ಟ್. ಈಗ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೂ 1 ಇರುತ್ತೆ. 1 into 1 is 1. ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. 1 into 2 ಏನು? 2. ಈಗ ಡಿ ಬೈ ಡಿ ವೈ ಆಫ್ -10y ಈಗ ಹೇಳಿ ಏನ್ ಡಿಫ್ರೆನ್ಸಿಯೇಷನ್ ಆಗುತ್ತೆ? -10 ಹಾಗಾದ್ರೆ ಇದು -10z -3 -10z plus 30 z to the power of -4. So 30 z to the power of -4 d by dp of p into 100 ಎಷ್ಟಾಗುತ್ತೆ? d by dp ಅಂದ್ರೆ ವಿತ್ ರೆಸ್ಪೆಕ್ಟ್ ಟು p ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಾ. ಹಾಗಾದ್ರೆ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ? 100. ಈಗ ಇಲ್ಲಿ 2x ಅಂತ ಇತ್ತು, 2 ಅಂತ ಹೇಳಿದ್ರಿ. -10y ಅಂತ ಕೊಟ್ಟೆ, -10 ಅಂತ ಹೇಳಿದ್ರಿ. ಸೊ ಹಾಗಾದ್ರೆ ಇಲ್ಲಿ p into 100 ಅಂತ ಕೊಟ್ಟಿದ್ದೀನಿ. ಸೊ ಏನಾಗುತ್ತೆ ಆನ್ಸರ್? 100. ಆನ್ಲೈನ್ ಅವ್ರಿಗೆ ಅರ್ಥ ಆಯ್ತಾ? ಯೂಸ್ ಚಾರ್ಟ್ ಸೆಕ್ಷನ್. ಮಧು,
everyone you start section. ಇದು ಅರ್ಥ ಆಯ್ತಾ? ಎರೇಸ್ ಮಾಡ್ಬೋದಾ? ಬರ್ದಿದ್ದೀರಾ? ಎರೇಸ್ ಮಾಡ್ಬೋದಾ ಈ ಸೈಡ್ದು? Next, differentiation of ಈಗ ಎಕ್ಸ್ ಪವರ್ ಎನ್ ಅಂತಂದ್ರೆ ನೀವೇನಂತ ಹೇಳಿದ್ರಿ? ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ ಒನ್ ಅಂತ ಹೇಳಿದ್ರಿ ಅಲ್ವಾ? ಸೊ ಅದೇ ತರ ಇನ್ನೊಂದು ಜನರಲ್ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಆಫ್ ಒನ್ ಡಿವೈಡೆಡ್ ಬೈ ಎಕ್ಸ್ ಪವರ್ ಎನ್ ಈಸ್ ನಥಿಂಗ್ ಬಟ್ ಮೈನಸ್ ಎನ್ ಡಿವೈಡೆಡ್ ಬೈ ಎಕ್ಸ್ ಪವರ್ ಎನ್ ಪ್ಲಸ್ ಒನ್. ನೀಟಾಗಿ ಫಸ್ಟ್ ಇದನ್ನ ಬರ್ಕೊಂಡ್ಬಿಡಿ, ಈ ಫಾರ್ಮುಲಾ ಬರ್ಕೊಂಡ್ಬಿಡಿ. ದೆನ್ ವಿ ವಿಲ್ ಡಿಸ್ಕಸ್ ಫ್ಯೂ ಪ್ರಾಬ್ಲಮ್ಸ್. Differentiation of 1 divided by x power n is equal to minus n divided by x power n plus 1. ಬರ್ತಾಯ್ತಾ? ಓಕೆ, ಬೋರ್ಡ್ ನೋಡಿ. ಎಕ್ಸಾಂಪಲ್ಸ್ ನಾನು 2 ಮಾಡ್ತೀನಿ, ನಿಮಗೆ ಒಂದು 10 ಕ್ವಶನ್ ನಾನೇ ಹಾಕ್ತೀನಿ. ಓನ್ ಆಗಿ ನೀವು ಟ್ರೈ ಮಾಡ್ಬೇಕು. ಓಕೆ, ಸಿ ಗೈಸ್, d by dx of 1 divided by x ಸ್ಕ್ವೇರ್ ಇದೆ ಅಂತ ಇಟ್ಕೊಳ್ಳೋಣ. 1 divided by x ಸ್ಕ್ವೇರ್. ಇವಾಗ n ಪ್ಲೇಸ್ ಅಲ್ಲಿ ಏನಿದೆ? 2 ಇದೆ. ಸೊ ನಾನು ಇಲ್ಲಿ n ಪ್ಲೇಸ್ ಅಲ್ಲಿ ಏನ್ ಬರೀಬೇಕು? ಮೈನಸ್ 2. ಮೈನಸ್ 2 ಡಿವೈಡೆಡ್ ಬೈ x ಪವರ್ 2 ಪ್ಲಸ್ 1 is what? ಡೈರೆಕ್ಟ್ 3 ಅಂತ ಬರೀಬೋದಾ? Then d by dx of 5 divided by x power 6 ಅಂತ ಇದೆ ಅಂತ ಇಟ್ಕೊಳ್ಳೋಣ. Now minus 6 minus 30. See guys, ಇಲ್ಲಿ 1 ಇತ್ತು, 2 1s are 2 minus symbol ಬರೋಬಿಟ್ರಿ. ಬಟ್ ಇಲ್ಲೇನಿದೆ? 5 ಇದೆ. So 6 5s are 30. But which symbol? Minus 30 divided by x power what? 7. x power 7. ಅರ್ಥ ಆಗ್ತಿದ್ಯಾ ಚೇತನ್? Then d by dx of minus 7 divided by x power minus 8. Now minus 7 divided by minus 8. Minus 56. ಯಾಕೆ? Because minus into minus ಏನು? ಪ್ಲಸ್ ಆಗ್ಬಿಡುತ್ತೆ, ರೈಟ್? ಬಟ್ ಆಲ್ರೆಡಿ ಫಾರ್ಮುಲಾ ಪ್ರಕಾರ ಏನ್ ಸಿಂಬಲ್ ಇದೆ? minus. So plus into minus ಏನು? minus. So minus 56 divided by x power minus 7. Because minus 8 plus 1 ಅಂತಂದ್ರೆ ಏನು? minus 7 ಅಲ್ವಾ? ಅರ್ಥ ಆಗ್ತಿದ್ಯಾ? ಇಷ್ಟು ಬರ್ಕೊಳ್ಳಿ. ಇಷ್ಟು ಬರ್ಕೊಂಡ್ಬಿಟ್ಟು ಈ ಕಡೆ ಕ್ವಶನ್ಸ್ ಹಾಕ್ತೀನಿ, ನೀವು ಸಾಲ್ವ್ ಮಾಡಿ. First question, d by dx of x minus x power minus 5, d by dy of 1 divided by y power 4, d by dz of z power 4 minus 1 divided by z, then d by dx of 1 divided by x power 6, then d by dy of minus 4 divided by y power 5, d by dz of z power minus 6. ಇಷ್ಟು ಕ್ವಶನ್ ಗಳನ್ನ ನೀವು ಮಾಡಬೇಕು.
ಮಲ್ಟಿಪ್ಲೈ ಮಾಡೋದು ಮಲ್ಟಿಪ್ಲೈ ಮಾಡ್ತೀವಿ ಎಕ್ಸ್ ಟು ದ ಪವರ್ 6 ಆಯ್ತು 6 by 30 ಮಾಡ್ತೀವಿ ಅದು ಹೆಂಗಿದ್ರೆ ನಾವು ಮಲ್ಟಿಪ್ಲೈ ಎನ್ ವ್ಯಾಲ್ಯೂಗ ಎನ್ ಇದ್ರೆ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದೊಂದು ತಗೋತೀವಲ್ವಾ ಅದೇ ಇಲ್ಲಿ ವ್ಯಾಲ್ಯೂ ಏನ್ ಬರ್ತದೆ ಇನ್ಸ್ಟೆಡ್ ಆಫ್ ಒನ್ ಎವ್ರಿ ಟೈಮ್ ಎನ್ ವ್ಯಾಲ್ಯೂ ಚೇಂಜಸ್ ಡಿಪೆಂಡಿಂಗ್ ಅಪಾನ್ ದಿಸ್ ಪವರ್ ಓಕೆ ನಾನು ಇಲ್ಲಿ ಡೈರೆಕ್ಟ್ ಆಗಿ ನಾನು ಎನ್ ಅಂತ ಬರ್ಕೊಂಡ್ಬಿಟ್ಟೆ ಅಂತಂದ್ರೆ ಹಾಗಾದ್ರೆ ಈ ವ್ಯಾಲ್ಯೂಗೆ ಬೆಲೆ ಇಲ್ದಂಗ ಆಗುತ್ತಲ್ಲ ನಂಬರ್ಸ್ ಚೇಂಜ್ ಆದಾಗ ಫಾರ್ಮುಲಾಗೆ ಅದು ಹಾಗೆ ಉಳಿತಾ ಹೋಗ್ಬೋದು ನಮ್ದು ಚೇಂಜ್ ಆಗ್ಬಾರ್ದು ಫಾರ್ಮುಲಾ ನೀವು ಬರೆಯೋದು ಟೂ ಝೆಡ್ಗೂ ಡಿಫ್ರೆನ್ಸ್ ಇರಬೇಕು ಮ್ಯಾಥ್ಸ್ಗೆ 200 ಪೇಜಸ್ ಸಾಕಾಗಲ್ಲ ನೀನ್ ಅದ್ರಲ್ಲಿ ತುಂಟಾಕ್ ಬರೋದ್ರೆ ಅದೆಷ್ಟು ಹೊಟ್ಟೆ ಮುಗಿಸ್ತೀರೋ ನೀನೇನು ಮಾಡೋ ಇಲ್ಲೇ ಡೈರೆಕ್ಟ್ ಮಾಡು ಕರೆಕ್ಟಾಗಿ ಮಾಡ್ತೀರಾ ಆನ್ಲೈನ್ ಅಲ್ಲಿ ಇರೋರು ಆನ್ಸರ್ ಮಾಡಿ ನ್ಯೂಸ್ ಚಾಟ್ ಸೆಕ್ಷನ್ ಆನ್ಲೈನ್ ಅಲ್ಲಿ ಇರೋರು ಕೂಡ ಆನ್ಸರ್ ಮಾಡಿ ಓಕೆ ಫಸ್ಟ್ ಕ್ವಶನ್ ಗೆ ಆನ್ಸರ್ ಏನು ಫಸ್ಟ್ ಕ್ವಶನ್ ಗೆ ಆನ್ಸರ್ ಏನು 5x ಪವರ್ -6 ಬಂದಿದೆಯಾ ಎಲ್ಲರಿಗೂ ಬಿಕಾಸ್ ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 5x ಪವರ್ -6 then second one -4 divided by y power 5 -4 divided by y power 5 then next 4z power 5 plus 1 divided by ಇಲ್ಲಿ ಬರೀತಿದ್ದೀನಿ ನೋಡಿ 4z ಪವರ್ 5 4z power 3 ಬರುತ್ತೆ y plus 1 divided by z power 2 ಆದ್ಮೇಲೆ ಇಲ್ಲ ಈಗ ಇದನ್ನೇ ಹೇಳಿ z ಪವರ್ 4 ಗೆ ಏನು 4z power 3 ಓಕೆನಾ then minus symbol as it is then what is 1 by z ಕರೆಕ್ಟ್ ಇವಾಗ ಇಲ್ಲಿ n ಪ್ಲೇಸ್ ಅಲ್ಲಿ ಏನಿದೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತಲ್ವಾ ಇದಕ್ಕೂ ಕಂಪೇರ್ ಮಾಡಿ n ಪ್ಲೇಸ್ ಅಲ್ಲಿ ಏನಿದೆ 1 ಇದೆ ಸೊ ಹಾಗಾದ್ರೆ ಇದ್ರ ಪ್ರಕಾರ ಬರೆದ್ರೆ ಏನಾಗುತ್ತೆ -1 divided by z ಪವರ್ 2 z ಪವರ್ 2 ಸೊ ಇವಾಗ ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ತಾನೆ ಸೊ 4z³ ಪ್ಲಸ್ 1 divided by z². ಇದನ್ನ ನೀವು ರೂಲ್ಸ್ ಅಂದ್ರೆ ಸಮ್ ರೂಲ್ ಡಿಫರೆನ್ಸ್ ರೂಲ್ ಪ್ರಾಡಕ್ಟ್ ರೂಲ್ ಕೋಶೆಂಟ್ ರೂಲ್ ಅಂತ ಏನ್ ಡಿಸ್ಕಷನ್ ಮಾಡ್ತೀವಲ್ಲ ಅದ್ರಲ್ಲಿ ಇದನ್ನ ಮತ್ತೆ ಡಿಸ್ಕಷನ್ ಮಾಡ್ತೀವಿ ಬಟ್ ಅದನ್ನ ಡಿಸ್ಕಷನ್ ಮಾಡುವಾಗ ಈ ಬೇಸಿಕ್ಸ್ ಗೊತ್ತಿರ್ಬೇಕು ಅಗೇನ್ ನಾಟ್ ಓನ್ಲಿ ಫಾರ್ DCET ನೀವು ಇಂಜಿನಿಯರಿಂಗ್ ಹೋದ್ಮೇಲೂ ಕೂಡ ಇದೇ ಬೇಕು ಅದ್ರಲ್ಲೂ ಈ ಫಾರ್ಮುಲಾ ಸ್ಪೆಷಲಿ ದಿಸ್ ಫಾರ್ಮುಲಾ ಕಂಪ್ಲೀಟ್ ಆಗಿ ರಿಲಯಬಲ್ ಆಗಿರೋದೇ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಈ ಬೇರೆ ಚಾಪ್ಟರ್ ಮೇಲೆ ನಿಮ್ಮ M3 and M4 ಭವಿಷ್ಯ ನಿಂತಿರಲ್ಲ ಇಲ್ಲಾಂದ್ರೆ ಬ್ಯಾಕ್ಲಾಗ್ ಆಗಿ ಮತ್ತೆ ವಾಪಸ್ ಬರ್ತೀರ ಫೈನ್ ದ ನೆಕ್ಸ್ಟ್ what is differentiation of 1 by x power 6 minus 6 divided by x power 7 then what is -4 divided by y power 5 plus 20 na minus 20 plus 20 divided by y power 6
Then what is z power minus 6? Correct. Minus 6 z power minus 7. Good, good. ಪರವಾಗಿಲ್ಲ ಗೈಸ್, ಎಲ್ಲರೂ ಮಾತಾಡ್ಬೇಕು ನೀವು ಆನ್ಸರ್ ಮಾಡೋದಿಕ್ಕೆ. ಯಾರೋ 10 ಜನ ಮಾಡ್ತಾರೆ ನೋಡ್ಕೊಂಡ್ ಬರ್ತೀನಿ ಅಂದ್ರೆ ಅದಲ್ಲ. ನಿಮಗ್ ತಾನೇ ಮಾರ್ಕ್ಸ್ ಬೇಕಾಗಿರೋದು. ಏನ್ ನೀವು ಒಬ್ಬ ತೆಗೆದ್ಬಿಟ್ರೆ ಹಂಚ್ಬಿಡ್ತಾರ ಮಾರ್ಕ್ಸ? ಇಲ್ಲ ತಾನೆ, ನೀವು ಮಾತಾಡ್ಬೇಕು ಮ್ಯಾಥ್ಸ್ ಅಲ್ಲಿ. ಇದನ್ನ ಮ್ಯಾಥ್ಸ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಬರ್ಕೊಂಡ್ರಾ? ನೀಟಾಗಿ ನಿಧಾನಕ್ಕೆ ಬರ್ಕೊಳ್ಳಿ, ಬಟ್ ತಪ್ಪು ಮಾಡ್ಕೋಬೇಡಿ. ಫಾರ್ಮುಲಾಗಳಲ್ಲಿ ತಪ್ಪಾಗಬಾರ್ದು. ನಿಧಾನಕ್ಕೆ ಬರೋದ್ರೂ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಹಾಗೆ ರಿವೈಸ್ ಮಾಡ್ತಾ ಇರಿ. ನೀವು ಎರೇಸ್ ಮಾಡ್ಬೋದಲ್ವಾ? ಎಲ್ಲ ಬರ್ದಿದ್ದೀರಲ್ವಾ? The next differentiation of root x. Differentiation of root x. 1 divided by 2 root x. Differentiation of root x ಏನಾಗುತ್ತೆ? 1 divided by 2 root x. ಹಾಗಾದ್ರೆ differentiation of root y ಏನಾಗುತ್ತೆ? 1 divided by 2 root y. 1 divided by 2 root y. Differentiation of root z ಏನಾಗುತ್ತೆ? 1 divided by 2 z ಆಗುತ್ತೆ. ಬರ್ದಾಯ್ತಾ ಎಲ್ಲರೂ? Next, differentiation of 1 divided by root x. ಈಗ ಬರೀ ಡಿಫರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಅಂತಂದ್ರೆ ಏನು? 1 divided by 2 root x is the formula. ಬಟ್ ಅದೇ ಡಿಫರೆನ್ಸಿಯೇಷನ್ ಆಫ್ 1 divided by root x ಇತ್ತು ಅಂತಂದ್ರೆ -1 divided by 2x into root x. -1 divided by 2x into root x. ನೀವು ಇದನ್ನ ಬಯಾಟ್ ಹಾಕ್ಬೇಕು. ಬರೀ ರೂಟ್ ಎಕ್ಸ್ ಇದ್ರೆ 1 divided by 2 root x. ಬಟ್ ಅದೇ 1 divided by root x ಇತ್ತು ಅಂತಂದ್ರೆ -1 divided by 2x root x. ಇದನ್ನ ಬಯಾಟ್ ಹಾಕ್ಲೇಬೇಕು ಇವೆರಡು. Then what is d by dx of 1 divided by root y? -1 divided by 2y into root y. Then sorry, this is y. Then d by dz of 1 divided by root z ಏನಾಗುತ್ತೆ? -1 divided by 2z into root z.
ಆನ್ಲೈನ್ ಅವರು ಬರ್ಕೋತಾ ಇದ್ದೀರಾ? ಯು ಸ್ಟಾರ್ಟ್ ಸೆಕ್ಷನ್. ದರ್ಶನ್, ಮಧು, ನವಾಜ್, ಅಮೂಲ್ಯ, ಯು ಸ್ಟಾರ್ಟ್ ಸೆಕ್ಷನ್ ಬರೀತಾ ಇದ್ದೀರಾ? ಎಸ್. ಇದನ್ನ ಎರೇಸ್ ಮಾಡ್ಬೋದಾ? ಬರ್ಕೊಂಡ್ರ ಎಲ್ಲರೂ? ಹೆಸರು ಮನು, ಮಧು ಚೆನ್ನಾಗಿ ಬರ್ದಿದ್ದೀರಾ? Then D by, sorry, in heading, next heading of the heading, differentiation of exponential functions. Differentiation of exponential functions. Exponential functions. ಎಕ್ಸ್ಪೋನೆನ್ಷಿಯಲ್ ಅಂತಂದ್ರೆ ಯಾವ ಲೆಟರ್ ಬರುತ್ತೆ? ಇ, ರೈಟ್? ಸೊ ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್ ಏನಾಗಿರುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್, ಇ ಪವರ್ ಎಕ್ಸ್ ಆಗಿರುತ್ತೆ. ಗುಡ್. ಹಾಗಾದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ 2x ಏನಾಗಿರುತ್ತೆ? ಈಗ ಇ ಪವರ್ ಎಕ್ಸ್ ಆಗೇ ಇರುತ್ತೆ. ಹಾಗಾದ್ರೆ ವಾಟ್ ಈಸ್ ಇ ಪವರ್ 2x? ಕರೆಕ್ಟ್, 2 into e power 2x, ಬಿಕಾಸ್ ಎಕ್ಸ್ ಕೋಎಫಿಷಿಯಂಟ್ ಏನಿದೆ? 2 ಇದೆ. ಸೊ ಹಾಗಾಗಿ 2 e power 2x. ಅರ್ಥ ಆಗ್ತಿದ್ಯಾ? ಎಕ್ಸ್ ಕೋಎಫಿಷಿಯಂಟ್ ಏನಿರುತ್ತೋ ಅದು ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಈಗ ಹೇಗೆ, ಯಾಕೆ ಮ್ಯಾಮ್ ಅಂತ ಕೇಳ್ಬೋದು. ಸಿ ಗೈಸ್, ಇ ಪವರ್ ಎಕ್ಸ್ ನಾವು ಇ ಪವರ್ ಎಕ್ಸ್ ಅಂತಾನೆ ಹೇಳಿದೀವಿ. ಓಕೆ, ಇ ಪವರ್ 2x ನಾನು ಜಸ್ಟ್ ಇ ಪವರ್ 2x ಅಂತ ಬರೀಬಹುದು. ಬಟ್ ವಾಟ್ ಈಸ್ 2x ಡಿಫ್ರೆನ್ಸಿಯೇಷನ್? 2x ಡಿಫ್ರೆನ್ಸಿಯೇಷನ್ ಏನು? 2 ತಾನೆ. ಸೊ ಹಾಗಾಗಿ 2 into e power 2x. ಓಕೆ, ದೆನ್ ವಾಟ್ ಈಸ್ d by dy of e power minus 3y? minus 3 e power minus 3y. ಅಪ್ಪಲ್ಸ್ ಹಿಡಿದು ಬಿಟ್ರೆ ಸಾಕು ಈ ಸಬ್ಜೆಕ್ಟ್ ಅಲ್ಲಿ. ಎಲ್ಲ ಓದೋ ಅವಶ್ಯಕತೆ ಇರಲ್ಲ. ಲಿಟಲ್ ಬೇಸಿಕ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ DCET ಯಲ್ಲೂ ಒಳ್ಳೆ ಸ್ಕೋರ್ ಬರುತ್ತೆ, ಒಳ್ಳೆ ಕಾಲೇಜ್ ಸಿಗುತ್ತೆ. ನಿಮ್ ಇಂಜಿನಿಯರಿಂಗು ಸ್ಮೂತ್ ಆಗಿ ವಿತೌಟ್ ಬ್ಯಾಕ್ಲಾಗ್ಸ್ ರನ್ ಆಗುತ್ತೆ. ಇವನ್ನ ಅಗೇನ್ ಇಲ್ಲಿ ನೆಗ್ಲೆಕ್ಟ್ ಮಾಡಿರೋರು ಫ್ಯೂಚರ್ ನಿಮ್ ಇಂಜಿನಿಯರಿಂಗ್ ಮುಗಿದ್ರು ಕೂಡ ಮ್ಯಾಥ್ಸ್ ನಿಮ್ಮನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ ಅನ್ನೋ ಹತ್ರ ಹಿಡ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ -3 e power -3y. Okay, then d by dz of -4 e power -5z ಏನಾಗುತ್ತೆ? Plus 20 e power of -5z. Correct. 20 e power of -5z. Okay. d by dz of -5 e power 6. 30. Think twice before answering. Exactly 0. Why 0? ಹಾ, ನಾನು ಇಲ್ಲಿ ಯಾವ್ದೇ ಲೆಟರ್ ಕೊಟ್ಟೇ ಇಲ್ವಲ್ಲ. ಈಗ ನಾನು ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಝೆಡ್ ಕೊಟ್ಟಿದ್ರೆ ತಾನೇ ನೀವು ಹೇಳ್ಬೇಕು 30 ಸಮಥಿಂಗ್ ಎಲ್ಲ. ನಾನು ಇಲ್ಲಿ ಏನು ಕೊಡ್ಲಿಲ್ಲ, ನೋಡೋಣ ನೀವ್ ಎಷ್ಟು ಕಾಶಿಯಸ್ ಆಗಿ ಹೇಳ್ತೀರಾ ಅಂತ. ನಾನ್ ಝೆಡ್ ಕೊಟ್ಟಿಲ್ಲ, ಸೊ ಇದನ್ನ ನೀವ್ ಏನಂತ ಟ್ರೀಟ್ ಮಾಡ್ಬೋದು? ಈಗ ಕಾನ್ಸ್ಟೆಂಟ್, ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್? 0. ಅದೇ ನಾನೀಗ ಝೆಡ್ ಕೊಟ್ಟೆ -30 e power z6 or 6z, both are same, right? ಇಷ್ಟು ನೀಟಾಗಿ ಬರ್ಕೊಳ್ಳಿ.
ಬರದ್ರ ಎಲ್ಲರೂ ಅರೇಂಜ್ ಮಾಡ್ಬೋದಾ? ಬರೀ ಬರೀ ಬರೀ. The next differentiation of d by dx of a power x is equal to d by dx of a power x is equal to a power x into log a. A power x into log a. ಇದು ಜನರಲ್ ಫಾರ್ಮುಲಾ. ಎಕ್ಸಾಂಪಲ್ ನೋಡಿ, d by dx of 5 power x ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಅಕಾರ್ಡಿಂಗ್ ಟು ದಿಸ್ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ a ಪ್ಲೇಸ್ ಅಲ್ಲಿ ಏನಿದೆ 5 ಇದೆ. ಸೊ ಇಲ್ಲೇನಾಗುತ್ತೆ 5 power x into 5 log 5. ಸೊ ಈಗ d by dy of 4 power y ಇದೆ ಅಂತಂದ್ರೆ ಕರೆಕ್ಟ್ 4 power y ಅರ್ಥ ಆಗ್ತಿದ್ಯಾ? ಸಬ್ಸ್ಟಿಟ್ಯೂಷನ್ ಹೆಂಗೆ ಅಂತ ಗೊತ್ತಾಗ್ಬೇಕು ನಿಮಗೆ. ನೆಕ್ಸ್ಟ್ ಹೆಡ್ಡಿಂಗ್ ಹಾಕೊಳ್ಳಿ. ನೆಕ್ಸ್ಟ್ ಹೆಡ್ಡಿಂಗ್ ಡಿಫರೆನ್ಸಿಯೇಷನ್ ಆಫ್ ಲಾಗಾರಿಥಮಿಕ್ ಫಂಕ್ಷನ್ ಅಥವಾ ಲಾಗ್ ಫಂಕ್ಷನ್ ಅಂತ ಬರೆದ್ರು ಓಕೆ. ಡಿಫರೆನ್ಸಿಯೇಷನ್ ಆಫ್ logarithmic function, or else you can write log function. Baradra heading log function. Everyone, Baradaita. D by dx of log x is nothing but 1 by x. D by dx of log y is nothing but what? 1 by y. D by dz of 2 log z ಏನಾಗುತ್ತೆ 2 by z ಏನಾಗುತ್ತೆ 2 divided by z. Finish for example. Sorry. Okay. Good observation. ನಾವು ಕೋಚಿಂಗ್ ಕ್ಲಾಸಿಗೆ ಹೋಗ್ತಿದ್ದಾಗ ನಮಗೆ ಹೆಂಗಿತ್ತು ಅಂತಂದ್ರೆ ಇಡೀ ಬೋರ್ಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ಡಾಟ್ ಇಟ್ಬಿಡೋರು. ಈಗ ಸ್ಟೂಡೆಂಟ್ಸ್ ಎಲ್ಲ ಬೋರ್ಡ್ ಕರೆಕ್ಟ್ ಆಗಿ ನೋಡ್ತಾ ಇದಾರೆ ಅಂದ್ರೆ ಮಾತ್ರ ಡಾಟ್ ಇಟ್ಟಿರೋದಂತ ಕಾಣಿಸುತ್ತಲ್ವಾ. ಈಗ ಸ್ಟೂಡೆಂಟ್ ಬೋರ್ಡ್ ನೋಡ್ತಿರ್ಲಿಲ್ಲ, ಅವ್ನ ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಇದ್ದ ಅಂತಂದ್ರೆ ಡಾಟ್ ಅಲ್ಲಿ ಇಟ್ಟಿದ್ದೀನಿ ಹೇಳಪ್ಪ ಅಂದ್ರೆ ಪಕ್ಕದಲ್ಲಿ ಹೇಳ್ಕೊಡಕ್ಕಾಗಲ್ಲ. ಅಲ್ಲಿದೆ ನೋಡೋ ಅವ್ನು ಎಲ್ಲಿದೆ ನೋಡೋ ಅನ್ನಂಗಾಗತ್ತೆ. ಅದು ಒಂದು ಟ್ಯಾಕ್ಟಿಕ್. ಸ್ಟೂಡೆಂಟ್ ನಾವು ಪೊಳಗ್ಸೋದು ಒಂದು ಟ್ಯಾಕ್ಟಿಕ್. ಬರ್ಕೊಳ್ಳಿ, ರಿವೈಸ್ ಮಾಡಿ, ಅಗೈನ್ ಒಂದು 5 minutes ಆದ್ಮೇಲೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ರೈಟ್, ಆನ್ಲೈನ್ ಅವರಿಗೆ ಒಂದು 5 minutes ಆದ್ಮೇಲೆ ಲಿಂಕ್ ಪೋಸ್ಟ್ ಮಾಡ್ತೀನಿ, ರಿವೈಸ್ ಮಾಡ್ಕೊಳ್ಳಿ.